ಫ್ರೆಂಡ್ಸ್, ಬನ್ನಿ ಜನಗಳೇ, ನಾವೀಗ ಅಷ್ಟಮಿಗೆ ಅಡ್ಗೆ ಮಾಡುವ. ನೀವು ಇದಕ್ಕಿಂತ ಮುಂಚೆ ಇದರಲ್ಲಿ ಇಡ್ಲಿ ಮಾಡ್ತಿದ್ರೆ ತೊಳಿಲಿಕ್ಕೆ ತುಂಬ ಕಷ್ಟ. ಅದಕ್ಕೆ ನಾನು ಈ ಸಲ ನಿಮಗೊಂದು ಪೆಲತ ಇರೆಯಲ್ಲಿ ಗುಂಡ ಮಾಡೋದನ್ನು ಹೇಳಿಕೊಡ್ತೇನೆ. ಇದಕ್ಕೆ ಜಾಸ್ತಿ ಎಂತ ಕೂಡ ಬೇಡ, ಪೆಲತ ಇರಸಿದ್ರೆ ಸಾಕು. ಮತ್ತು ಈ ಥರ ಚಿಂಕಿದ ಕಡ್ಡಿ, ಇದು ಸ್ವಲ್ಪ ಒಣಗಿದೆ, ನೀವು ಲತ್ತ ತಗೊಳ್ಳಿ, ಒಳ್ಳೆಯದಾಗ್ತದೆ ಕಟ್ ಮಾಡಲಿಕ್ಕೆಲ್ಲ. ಈಗ ಹೇಗೆ ಮಾಡೋದಂತೇಳಿ ಹೇಳಿಕೊಡ್ತೇನೆ. ಈ ಎಲೆ ಉಂಟಲ್ಲ, ಅದನ್ನು 4 ಎಲೆ ತಗೊಳ್ಬೇಕು, ಒಂದೇ ಸೈಜಿದ್ದು. ಅದನ್ನು ಮತ್ತೆ ಒರೆಸ್ಕೋಬೇಕು, ಚಂದೆಲ್ಲ ಕ್ಲೀನೆಲ್ಲ ಮಾಡಬೇಕು. ಈಗ ಈ ಎಲೆಯನ್ನು ಒಪೋಸಿಟ್ಗೆ ಈಗಿಟ್ಕೊಳ್ಬೇಕು. ಈಗಿಟ್ಕೊಂಡು ನೀವು ಚಿಂಕಿರಿ ಉಂಟಲ್ವಾ, ಆ ಚಿಂಕಿರಿಯಿಂದ ನೋಡಿ ಹೀಗೆ ಇಟ್ಕೊಂಡು ಹೀಗೆ ಕುತ್ತಬೇಕು. ಅದಕ್ಕೆ ಕುತ್ತಿದ್ರಾ? ಈಗ ಕಟ್ ಮಾಡಿ ಉಳ್ದದನ್ನು. ಈಗ ಇನ್ನೊಂದು ತಗೊಳ್ಬೇಕು, ಅದನ್ನು ಕೂಡ ಹೀಗೆ 4 ದಿಕ್ಕಿಗೆ ಸರಿಯಾಗಿ ಹೀಗೆ ಇಟ್ಕೊಳ್ಬೇಕು. ಹೀಗೆ ಇಟ್ಕೊಂಡು ವಾಪಸ್ ಚುಚ್ಚಬೇಕು. ಅದಕ್ಕೆ ಹೇಳಿದ್ದು ನಾನು ಸ್ವಲ್ಪ ಲಕ್ಕ ತಗೊಳ್ಳಿ ಅಂತೇಳಿ. ಇದು ಸ್ವಲ್ಪ ಬುಲೆದಿದೆ, ಅದು ಕಟ್ ಆಗ್ತದೆ. ಹೀಗೆ ಆಯ್ತಾ? ಆಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ ನೋಡಿ, ಈಗ ಸ್ವಲ್ಪ ಕಷ್ಟ ಉಂಟು, ಅದು ನೋಡಿ ಸರಿ, ನೋಡಿ ಅಂದಾಜು ಮಾಡಿ ಸರಿಯಾಗಿ. ಈಗ ಉಂಟಲ್ವಾ, ಒಂದು ಎಲೆಯನ್ನು ಒಳಗೆ ತರಬೇಕು. ಹೀಗೆ ಇನ್ನೊಂದು ಎಲೆಯನ್ನು ಸ್ವಲ್ಪ ಹೀಗೆ ಕ್ರಾಸ್ ಮಾಡಿ ಹೀಗೆ ನೋಡಿ, ಇಷ್ಟು ಜಾಗ ಕವರ್ ಆಗುವಾಗೆ ಹೀಗೆ ಮಾಡಬೇಕು. ಇಲ್ಲದಿದ್ದರೆ ಸ್ವಲ್ಪ ತೂತೆಲೆ ಇದ್ದರೆ ನಿಮ್ಮ ಬಂದೆಲ್ಲ ಹೊರಗೆ ಬರ್ತದೆ, ಅಡ್ಗೆ ನೀರಾಗ್ತದೆ. ಮತ್ತು ಇದನ್ನು ಹೀಗೆ ಒಳಗೆ ತಂದು ಇದನ್ನು ಹೀಗೆ ಹೊರಗಿಂದ ಹೀಗೆ ಲಾಕ್ ಮಾಡಬೇಕು. ಹೀಗೆ ಲಾಕ್ ಮಾಡಿ ಆದಮೇಲೆ ಹೀಗೆ ನಿಮ್ಮಲ್ಲಿರುವ ಈ ಚಿಂಕಿರಿ ಉಂಟಲ್ವಾ, ಅದನ್ನು ಹೀಗೆ ಸಾರಿಗೆ ಪಿನ್ ಮಾಡಿದಾಗೆ ಹೀಗೇನು ಮಾಡಬೇಕು, ಚುಚ್ಚಬೇಕು ಇದಕ್ಕೆ. ಆಯಿತಾ? ಚುಚ್ಚಿದ ನಂತರ ಇಲ್ಲಿ ಎಲ್ಲೂ ಹೋಲ್ ಕಾಣಬಾರ್ದು, ತೂತು ಕಾಣಬಾರ್ದು ಇಲ್ಲಿ. ಯಾಕೆಂದರೆ ಇಲ್ಲದಿದ್ದರೆ ನೀವು ಒಳಗೆ ಹಾಕುವಂಥ ಬಂದೆ ಎಲ್ಲ ಏನಾಗ್ತದೆ, ಹೊರಗೆ ಹೋಗ್ತದೆ. ಇದೇ ಥರ 4 ಕಡೆಯಲ್ಲಿ ಕೂಡ ನೀವು ಮಾಡಬೇಕು. ಹೀಗೆ ಒಂದನ್ನು ಒಳಗೆ, ಒಂದನ್ನು ಹೊರಗಿಂದ ಹೀಗೆ ತರಬೇಕು. ತುಂಬ ಇಲ್ಲಿ ಹತ್ತಿರದಲ್ಲಿ ಮಾಡಲಿಕ್ಕೆ ಹೋಗಬೇಡಿ, ಸ್ವಲ್ಪ ಒಳಗೆ ಹೋಗ್ಲಿದ್ದು. ಇದು ಹೀಗೆ ಬಂದು ನೋಡಿ, ಇನ್ನು ಈ ಚಿಂಕಿರಿ ಉಂಟಲ್ವಾ, ಅದರಿಂದ ಈ ಥರ ಇದು ಮಾಡಿ ಚುಚ್ಚಿ ಅದಕ್ಕೆ, ಅದು ಗಟ್ಟಿಯಾಗಿ ಲಾಕ್ ಆಗಬೇಕು. ಈಗ ಇನ್ನೊಂದು, ಇದು ಒಳಗೆ, ಇದು ಹೊರಗಿಂದ ನೋಡಿ, ಈ ಥರ ಎಲ್ಲ ಕಡೆ 4 ಕಡೆಯಲ್ಲಿ ಕೂಡ ನೀವೇನು ಮಾಡಬೇಕು, ಇದನ್ನು ಲಾಕ್ ಮಾಡಬೇಕು ಇದೇ ಥರ. ಈಗ ನೋಡಿ, ಒಳಗಿಂದ ನೋಡಿ, ಇದರ ಒಳಗೆ ಹೀಗೆ ಇಟ್ಕೊಂಡು ಇದನ್ನು ಕಟ್ ಮಾಡಬೇಕು. ಕಟ್ ಮಾಡಿ ಆದಮೇಲೆ ಇದರೊಳಗೆ ಏನು ಹಾಕಬೇಕು, ಬಂಧನ ಹಾಕಬೇಕು. ಯಾವುದು ನೀವು ಬಿಡ್ತೀರಲ್ವ ಇಡ್ಲಿಗೋ ಏನೋ, ಅದನ್ನು ಇದರೊಳಗೆ ಹಾಕಬೇಕು. ಹೀಗೆ ಬೇಯಲಿಕ್ಕೆ ಇಡಬೇಕು. ಮತ್ತು ಇದರಲ್ಲೆಲ್ಲ ನೀವು ಇಡ್ಲಿ ಎಲ್ಲ ಮಾಡಿದರೆ ಊಟ ಆದಮೇಲೆ ನಿಮಗೆ ಪಾತ್ರೆ ತೊಳೆಯೋದೇ ಒಂದು ದೊಡ್ಡ ಕೆಲಸ ಆಗ್ತದೆ. ಅದಕ್ಕೆ ಈ ಥರ ಮಾಡೋದ್ರಿಂದ ಏನಾಗ್ತದೆ, ಬೇಯ್ದಾದಮೇಲೆ ಇದರ ಚಿಂಕಿರಿಯನ್ನು ತೆಗೆಯೋದು, ಎಲೆಯನ್ನು ತೆಗೆಯೋದು, ಬಿಸಾಡೋದು, ತಿನ್ನೋದು. ಇಷ್ಟೇ. ಅಷ್ಟಮಿಗೆ ಸುಲಭವಾಗಿ ಅಡ್ಗೆ ಮನೆಯಲ್ಲಿ ಮಾಡಿ.